द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। के गिरी सिल्क एंड साड़ी। कुंतुतवाड़ी की भाग्यश्री भंडारी को टोकरी कोड़ी समाज की ओर से श्रद्धांजलि सिटी के तिप्रांत वाल्मीकि चौक पर दी गई। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसो कल्याण तालुका के कुंतुतवाड़ी में 18 साल की भाग्यश्री भंडारी की बेरहमी से हत्या कर झाड़ियों में फेंका गया। इसको लेकर बसो कल्याण टोकरी कोड़ी समाज की ओर से 2 सितंबर 2024 को वाल्मीकि चौक तिप्रांत पर श्रद्धांजलि दी गई। इस मौके पर समाज के लोगों ने आक्रोश जताते हुए आरोपी को जल्द ही गिरफ्तार कर फांसी की सजा देने की मांग की और कहा कि 3 सितंबर को भाग्यश्री को इंसाफ दिलाने को लेकर प्रोटेस्ट रैली की जाएगी और टोकरी कोड़ी समाज द्वारा सभी समाज के लोगों से अपील की कि स्वर्गवासी भाग्यश्री को इंसाफ दिलाने के लिए इस प्रोटेस्ट रैली में शामिल हो। इस मौके पर टोकरी कोड़ी संघ तालुका प्रेसिडेंट गोविंद चामले, वाइस प्रेसिडेंट संजू कुमार सोंडगर, हनुमंतप्पा बोक्के, रामण्णा मंठाळे, राजकुमार हिरळे, रेखा राजकुमार होसमनी, बंडप्पा कौड्याल के अलावा समाज के लोग मौजूद रहे। Prabhu Paramedic Paramedical and BCA College admissions are open. Kamini Beauty Parlor Baswa Kalyan 21 days master class with certificate. ಸ್ವರ್ಗವಾಸಿ ಭಾಗ್ಯಶ್ರೀ ಭಂಡಾರಿ ಇವರೇ ಅತ್ಯಾಚಾರ ಆಗಿದೆ ಹಾಗೂ ಮರ್ಡರ್ ಕೂಡ ಆಗಿದೆ। ನಮ್ಮ ಬಡ ಜನರ ಭಾಳ ಗರೀಬ್ ಜನ ಇದ್ದಾರೆ ಅವರು, ಅದಕ್ಕಾಗಿ ಅವರಿಗೆ ಏನದಂದ್ರೆ ನಾವು ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ। ಅವರಿಗೆ ನ್ಯಾಯ ಸಿಗಬೇಕು। ಯಾರೇ ಇರಲಿ ಅವರು ಹಿಡಿದು ಅವರಿಗೆ ಏನೋ ಸೂಟ್ ಆ್ಯಂಡ್ ಸೆಟ್ ಮಾಡಿ ಅಂತ ಇದಕ್ಕೆ ಮಾಡ್ತಾ ಇದ್ದೀವಿ। ಅದಕ್ಕಾಗಿ ನಾವು ನಮಗೆ ಭಾಳ ಇದಾಗ್ತಾ ಇದೆ। ಆ ಕೂಸಿನ ಜೀವ ಏನಾಗಿರುತ್ತೆ ಇವತ್ತಿನ ದಿವಸ ಒಂದು ರೇಪ್ ಮಾಡಿ ಮರ್ಡರ್ ಆಗಿ ಎಲ್ಲೇ ಒಂದು ಬಿಸಾಕಿದ್ದು ಮಾಡಿ ಅಲ್ಲಿಂದಲ್ಲೇ ಬೇರೆ ಯಾರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ। ನಿನ್ನೆ ಮಾಡಬೇಕಂತಿದ್ದೀವಿ, ನಿನ್ನೆ ಮಾಡಬೇಡ ಅಂತ ಹೇಳಿ ಇದು ಮಾಡಿದ ತನಕ ಅವ್ನು ನಾಳೆ ಏನದಂದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ। ಪೂರ ನಮ್ಮ ತಾಲೂಕಾ ಡಿಸ್ಟಿಕ್ ಎಲ್ಲ ಕಲ್ತು ನಾವು ಏನದಂದು ಪ್ರತಿಭಟನೆ ಮಾಡಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಂತೇಳಿ ನಾವು ಮಾಡ್ತಾ ಇದ್ದೀವಿ। ಭಾಗ್ಯಶ್ರೀ ಭಂಡಾರಿ ಅವರನ್ನು ಅತ್ಯಾಚಾರ ಮಾಡ್ಯಾರ। ಅತ್ಯಾಚಾರ ಮಾಡಿ ಆಕಿನ ಮೇಲೆ ಸಿಮೆಂಟಿನ ಚೀಲ ಹಾಕಿ ಆಕಿನ ಮರ್ಡರ್ ಮಾಡ್ಯಾರ। ನಮಗೆ ಏನು ಅನಿಸ್ಲತ್ತದ ಇದು ಪಿಕ್ಚರ್ ಅಂದಂಗ ನೀವು ಯಾರು Foreigner Academic the inspiring school English medium school for excellency and potential education admission are open. Orchards Public School admissions are open. ತಾಲೀಮ್ ದೋನೋ ಜಹಾಂ ಕಿ ನಮಗೆ ಏನು ಅನಿಸ್ಲತ್ತದ ಇದು ಪಿಕ್ಚರ್ ಅಂದಂಗ ನೀವು ಯಾರು ತಿಳ್ಕೊಬೇಡ್ರಿ। ಆ ಹುಡುಗಿ ನಮ್ಮ ಮನೆ ಮಗಳಿದ್ದಂಗ, ನಮ್ಮ ಅಕ್ಕ ತಂಗಿಯರ ಮೇಲೆ ನಮ್ಮ ಮಕ್ಕಳ ಮೇಲೆ ಆ ರೀತಿ ಅಪವಾದ ಆಯಿತು, ಆ ರೀತಿ ಆರೋಪ ಆಯ್ತು ಅಂತ ನಾವು ಸುಮ್ಮನೆ ಕೂಡಲೇ ಇವತ್ತು ಎಲ್ಲರಿಗೆ ನಾನು ನಿನ್ನೆ ಹಿಡ್ಕೊಂಡು ಫೋನ್ ಹಚ್ಚಲತ್ತೀನಿ, ಹಬ್ಬ ಹಾಡಿ ಅಲ್ಲತ್ತೀರಿ, ಹಬ್ಬ ಹಾಡಿ ಅನ್ಬೇಡ್ರಿ, ನಾಳೆ ದಿವಸ ನಿಮ್ಮ ಮನೆಗೂ ಅದು ಕಾರ್ಯಕ್ರಮ ಆಗ್ತದೆ, ಅದು ಆ ರೀತಿ ಪರಿಸ್ಥಿತಿ ಆಗ್ತದೆ। ಹಾಗಾಗಿ ಎಲ್ಲರೂ ಯಥೇಚ್ಛಗೊಳ್ರಿ। ನಿಮ್ಮ ನಮ್ಮ ಹಿಂದುಳಿದ ಸಮಾಜದವ್ರು ಇದ್ದೀವಿ ನಾವು, ನಮ್ಮ ಸಮಾಜದವ್ರಿಗೆ ಹೆಂಗಂದ್ರೆ ಎಲ್ಲಿ ಬಿ ಒಂದು ಬೆಲೆ ಇರಲ್ಲ। ಈಗ ನೀವೆಲ್ಲರೂ ಒಂದಾದ್ರಿ ಅಂತಂದ್ರೆ ನಿಮ್ಮ ಸಮಾಜ ಬೆಲೆ ಸಿಗ್ತದ। ಮೊನ್ನೆನೂ ಒಂದು ಹತ್ಯಾಕಾಂಡ ಆಯ್ತು ಹುಬ್ಳಿದಾಗ, ಏನು ಮಾಡಿದೆವು, ಪ್ರೊಟೆಸ್ಟ್ ಮಾಡಿದೆವು, ಹೋದ್ರು ಬೆಂಗಳೂರಿಗೆ, ಯಾರೇ ರಾಜಕೀಯ ಮಂದಿ ಆಗಲಿ ನಮ್ಮ ಸಮಾಜದವ್ರಾಗಲಿ ಹೋದೆವು, ಒಂದು 5 ರೂಪಾಯಿ 10 ರೂಪಾಯಿ ಏನೋ ಕೊಟ್ಟು ಮುಗ್ದೈತೆ। ಆ ಆರೋಪಿಗೆ ಏನು ಸಜಾ ಆಯಿತು? ಏನು ಭೀ ಆಗಿಲ್ಲ। ಇವತ್ತಿನ ಡೇಟ್ದಾಗೂ ಅದೇ ಹೇಳತ್ತೀವಿ, ಏನಂತಂದ್ರೆ ಆರೋಪಿಗೆ ನಮಗೆ ಒಬ್ಬ ಸಿಕ್ಕೇನೋ 4 ಮಂದಿ ಸಿಕ್ಕ್ಯಾರೋ ಅದು ನಮಗೆ ಗೊತ್ತಿಲ್ಲ। ಸರ್ಕಾರಕ್ಕೆ ಒಂದು ಮನವಿ ಮಾಡತ್ತಿದ್ದೆವು, ಇದಕ್ಕೆ ರಾಜಕೀಯ ಇಶ್ಯೂ ಮಾಡಬೇಡ್ರಿ ದಯವಿಟ್ಟು, ನಾ ಕೈ ಮುಗಿತೀನಿ, ನಿಮ್ಗೆ ರಾಜಕೀಯ ಇಶ್ಯೂ ಮಾಡಬೇಡ್ರಿ। ಇದಕ್ಕೆ ನೀವು ನಿಮ್ಮ ಮಗಳಂತ ತಿಳ್ಕೊಂಡು ಏನು ಮಾಡ್ರಿ, ಆ ಹುಡುಗಿಗೆ ಅನ್ಯಾಯ ಆಗ್ಯದ। ಅವ್ರ ತಾಯಿ ತಂದಿ ನೀನು ನೋಡಿದ್ರೆ ನಾನು 3 ತನ ಮಲ್ಕೊಂಡಿಲ್ಲ, ನಾನು 3 ತನ ಎಲ್ಲರಿಗೆ ಫೋನ್ ಹಚ್ಕೊತ ಓಡಾಡೀನಿ ನಾನು। ಏನು ಅಂತಂದ್ರೆ ಆ ಹುಡುಗಿ ತಾಯಿ ತಂದಿಗೆ ನೋಡಪ್ಲೇ ಇಲ್ಲ, ಆ ಹುಡುಗಿ ನೋಡೋ ಕಂಡೀಷನ್ ಯಾರ್ದು ಇರಲಿಲ್ಲ। ಅದಕ್ಕೆ ದಯವಿಟ್ಟು ನಿಮ್ಮ ಮನೆ ಮಗಳ ನಿಮ್ಮ ಮನೆಗೆ ಆಗ್ಯದ ಅಂತ ತಿಳ್ಕೊಂಡು ಅದು ಯಾರು ಆರೋಪಿ ಅವರಿಗೆ ನಾಳೆ ಸಾಯಂಕಾಲ ತನ ನಮಗೆ ಜಿಲ್ಲಾಧಿಕಾರಿಗಳು ಹೇಳಿದರು। ನಮ್ಮ ಜಿಲ್ಲಾದು SC ST ಸರ್ಕಾರಿ ಅಧ್ಯಕ್ಷರಿಗೆ ನಾವು ಕಳಿಸಿದೆವು। ಅವ್ರು ಹೇಳಿದ್ರೆ ಏನಂದ್ರೆ 4 ತನ ಯಾರು ಆರೋಪಿ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ನೀವು ನಾಳೆ ಪ್ರೊಟೆಸ್ಟ್ ಮಾಡ್ರಿ ಅಂತ ಹೇಳ್ಯಾರ। ಹಾಗಾಗಿ ನಾವು ಇವತ್ತು ಸಾಯಂಕಾಲ ತನ ವೇಟ್ ಮಾಡಿ ನಾಳೆ ಪ್ರೊಟೆಸ್ಟ್ ಮಾಡ್ತೇವೆ। ಎಲ್ಲ ಡಿಸ್ಟಿಕ್ದವರು ಎಲ್ಲ ತಾಲೂಕಾದವ್ರು ಎಲ್ಲ ನಮಗೆ ಸಪೋರ್ಟಿವ್ ಆಗಾರ। ನಾಳೆ ನಾವು ಪೂರ್ತಿ ಬೀದರ್ ಡಿಸ್ಟಿಕ್ ಇನ್ಕೊಂಡು ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ, ನಾವು ಇಲ್ಲಿ ನಾಳೆ ಪ್ರೊಟೆಸ್ಟ್ ಮಾಡ್ತೀವಿ। ಒಂದು ವೇಳೆ ಇವತ್ತು ಏನೇ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ಇದೇ ರೀತಿ ಮಾಡ್ಕೊಂಡು ಇದೇ ರೀತಿ ಓಡಾಡ್ತೀವಿ। ಅದೇ ರೀತಿ ಸರ್ಕಾರದಾಗ ನಾವು ಸಂವಿಧಾನದಾಗ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿ ಹೋಗ್ಯಾರ ನಾವು ಮಾಡ್ಲತ್ತಿದ್ದೇವೆ ಏನು ಅದು ನಾವು ಎಲ್ಲರೂ ಯಥೇಚ್ಛಗೊಳ್ಬೇಕು। ಅದೇ ರೀತಿ ನಾವು ದಯವಿಟ್ಟು ಸರ್ಕಾರಕ್ಕೆ ಏನು ಮನವಿ ಇದೆ ಅಂದ್ರೆ ದಿನ ಎರಡಕ್ಕೆ ಇವೆಲ್ಲ ಮರ್ಡರ್ಗಳು ಆಗ್ಲತ್ತಾವ, ಅತ್ಯಾಚಾರ ಆಗ್ಲತ್ತಾವ, ಮರ್ಡರ್ ಆಗ್ಲತ್ತಾವ। ಇವತ್ತು ನಮ್ಮ ಸಮಾಜ ಹುಡುಗಿದಾಯ್ತದ, ನಾಳೆ ಬೇರೆ ಸಮಾಜ ಹುಡುಗಿದಾಯ್ತದ, ಒಟ್ಟು ಹೆಣ್ಣಿಂದ ಆಗ್ಲತ್ತದಲ್ಲ,
ಒಟ್ಟು ನಮ್ಮ ಗರೀಬ್ ಮಂದಿದ ಐತದ್ರಿ, ಶ್ರೀಮಂತ ಮಂದಿದ ಆಗಲ್ಲ. ಶ್ರೀಮಂತ ಮಂದಿ ಯಾರು ಹೊರಗೆ ಬಿಟ್ಟು ಹೋಗ್ತಿರಲ್ಲ, ಅವ್ರ ದಾರೆಗಳು ಬಿಟ್ಟು ಹೋಗಿರ್ತಾರಲ್ಲ ಅಂಥವ್ರು ರೇಪ್ ಆಗ್ತಾವ. ಬಟ್ ನಮ್ಗೆ ಗರೀಬ್ ಮಂದಿದ ಹೆಂಗಿರ್ತದ, ಅವು ದುಡಿಲಕ್ಕೆ ಹೋಗ್ತಾವ, ಎಲ್ಲೇ ಏನೋ ಮಾಡ್ಲಕ್ಕೆ ಹೋಗ್ತಾವ ಕೆಲ್ಸಕ್ಕೆ, ಅವ್ರಿಗೆ ಮರ್ಡರ್ಗಳು ಆಗ್ಲತ್ತಾವ್ರಿ. ಅದಕ್ಕೆ ಏನು ದಯವಿಟ್ಟು ಸರ್ಕಾರಕ್ಕೆ ಏನು ಮನವಿ ಅದ ಅಂತಂದ್ರೆ, ಯಾವಾಗ ಭೀ ಮಾಡ್ರೆ ಆಗ್ಲತ್ತವ, ರೇಪ್ ಆಗ್ಲತ್ತವ ಅಂತಂದ್ರೆ ಅದಕ್ಕೆ ಒಂದು ಸರ್ಕಾರದಾಗ ಏನು ಒಂದು ಕಲಂ ಜಾರಿ ಮಾಡ್ರಿ. ಏನ ಅಂತಂದ್ರೆ ಆ ಹುಡುಗಿಗೆ ಸತ್ತಾಳ ಅಂತಂದ್ರೆ ಅವನಿಗೆ ಗಲ್ಲು ಶಿಕ್ಷೆನೆ ಅಂತ ಅವನಿಗೆ ನಾವು ಒಂದು ಸರ್ಕಾರದಾಗ ಒಂದು ಕಲಂ ಜಾರಿ ತರಬೇಕಂತೇಳಿ ನಾನು ದಯವಿಟ್ಟು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರಿಗೆ ಈ ಮೀಡಿಯಾ ಮುಖಾಂತರ ನಮ್ಮ ಸಮಾಜದವ್ರು ಎಲ್ಲರೂ ನೋಡತ್ತೀರಿ, ನಮ್ಮ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿದವ್ರು ಎಲ್ಲರೂ ನೋಡತ್ತೀರಿ. ಇದು ಬಡು ನಾವು ಹಿಂದುಳಿದ ಜನಾಂಗ ಅಂದ್ರೆ ನಾವು ಎಲ್ಲರೇ ಬರ್ತೀವಿ. ದಯವಿಟ್ಟು ನಾಳೆ ಪ್ರತಿಭಟನೆಗೆ ಎಲ್ಲರೂ ಸಹಕರಿಸಬೇಕು. ನೀವೆಲ್ಲರೂ ಬಂದು ಕಲ್ಯಾಣ ತಾಲೂಕಾದ ಎಲ್ಲ ಸಮಾಜನವರು ಬರಬೇಕು, ಬಂದು ಈ ಪ್ರತಿಭಟನೆ ಕೈಗೊಳ್ಳಬೇಕು, ನಮ್ಗೆ ಸಹಕರಿಸಬೇಕು ಅಂತ, ನ್ಯಾಯ ಕೊಡ್ಸಕ್ಕಾಗಿ ನಮ್ಮ ಜೊತೆ ಸಹಕರಿಸಬೇಕಂತ ವಿನಂತಿದೆ.